ಸೊ ಇಲ್ಲಿ ನೀವು ಒಂದನ್ನು ಅಬ್ಸರ್ವ್ ಮಾಡಬೇಕು. ಸೊ ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರಾಕ್ಷನ್ ಕೂಡ ಸೊ ಈ ಡೆಫಿನೆಟ್ ಇಂಟಿಗ್ರಲ್ ಬರ್ತವೆ. ಅದೇ ರೀತಿ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಕೂಡ ಬರುತ್ತೆ. ಸೊ ಜಸ್ಟ್ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಆದಾಗ ಸ್ವಲ್ಪ ತುಂಬಾ ಕೇರ್ಫುಲ್ ಆಗಿ ವಾಚ್ ಮಾಡಬೇಕು. ಸೊ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಸೊ ಲಿಮಿಟ್ಸ್ ಕೂಡ ಚೇಂಜ್ ಆಗ್ತದೆ. ಅಂದ್ರೆ ಅಪ್ಪರ್ ಲಿಮಿಟ್ ಅಂಡ್ ಲೋಯರ್ ಲಿಮಿಟ್ ಕೂಡ ಚೇಂಜ್ ಆಗುತ್ತೆ. ಅದನ್ನ ಕಂಪ್ಲೀಟ್ ಸ್ವಲ್ಪ ನೋಡ್ಬೇಕು ಕರೆಕ್ಟ್. ಸೊ ಫಸ್ಟ್ ಕ್ವಶನ್, I is equal to integration from -1 to 1 of 5x power 4 into square root of x power 5 plus 1 ಇದೆ. ಸೊ ಈ x power 5 plus 1 ಅನ್ನ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ತಗೋತೀವಿ. x power 5 plus 1 is equal to t. ಓಕೆ ರೈಟ್. ಸೊ ಡಿಫರೆನ್ಶಿಯೇಟ್ ಮಾಡೋದು ಏನಾಗುತ್ತೆ, 5x power 4 into so dx is equal to what, dt. ನಾನು ಹೇಳಿದ್ದೀನಿ ಅಪ್ಪರ್ ಲಿಮಿಟ್ ಕೂಡ ಚೇಂಜ್ ಆಗುತ್ತೆ, ಲೋಯರ್ ಲಿಮಿಟ್ ಕೂಡ ಚೇಂಜ್ ಆಗುತ್ತೆ. ಯಾವ ರೀತಿ ಚೇಂಜ್ ಆಗುತ್ತೆ ನೋಡ್ಬೇಕು. ಇಲ್ಲಿ ಏನ್ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ತಗೊಂಡಿದ್ದೀರಾ ಅಲ್ಲಿ ಲೋಯರ್ ಲಿಮಿಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಸಪೋಸ್ ಏನಿದು ಎಕ್ಸ್ ವೇರಿ ಆಗ್ತಿರ್ತಕ್ಕಂಥದ್ದು, ಎಕ್ಸ್ ವೇರೀಸ್ ಫ್ರಮ್ -1 to +1 ಕರೆಕ್ಟ್ ಅಲ್ವಾ. ಈ ಎಕ್ಸ್ ಆಕ್ಸಿಸ್ ತಗೊಂಡಿದ್ವಿ ಎಕ್ಸ್ ಕೋಆರ್ಡಿನೇಟರ್. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು -1 ಕೊಟ್ಟಾಗ ಟಿ ಏನಾಗ್ತದೆ ಅಂತ ಅನಲೈಸೇಷನ್ ಮಾಡಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು 1 ಕೊಟ್ಟಾಗ ಟಿ ಏನಾಗ್ತದೆ ಅಂತ ನೋಡಿ. ಅಂದ್ರೆ -1 ಕೊಟ್ಟಾಗ ಟಿ ಏನ್ ಬರ್ತದೆ, ದಟ್ ಈಸ್ ಲೋಯರ್ ಲಿಮಿಟ್ ಆಫ್ ಇಂಟಿಗ್ರೇಷನ್. So x is equal to 1 ಕೊಟ್ಟಾಗ t ಏನ್ ಬರ್ತದೆ, that is upper limit of integrations. Yes, okay. So x is equal to -1 ಕೊಡಿ ಏನಾಗುತ್ತೆ, -1 power 5 -1 -1 plus 1 is what, 0. ಅಂದ್ರೆ ಏನಾಯ್ತು, so put x is equal to -1. So what is the value of t? So t is equal to 0. Am I right? So -1 plus 1 becomes 0, right? Next, so put x is equal to upper limit, x is equal to 1. So 1 power 5 is 1 plus 1 is 2. So right, ಹಾಗಾದ್ರೆ so 2 ಇಲ್ಲಿ ಕನ್ಫರ್ಮ್ ಮಾಡ್ಕೋಬೇಕು. ಆಮೇಲೆ ಇದನ್ನ ಲೋಯರ್ ಬರೀ ಅಪ್ಪರ್ ಬರೀಬಾರ್ದು. ಫಸ್ಟ್ ಲೋಯರ್ ಕೊಟ್ಟಾಗ, ಲೋಯರ್ ಲಿಮಿಟ್ ಕೊಟ್ಟಾಗ ಸೊ ಏನ್ ಬಂತು, 0 ಬಂತು, ದಟ್ ಈಸ್ ಲೋಯರ್ ಲಿಮಿಟ್. ಸೊ ಇಸ್ ಅಪ್ಪರ್ ಲಿಮಿಟ್. ಅಪ್ಪರ್ ಲಿಮಿಟ್ ಕೊಟ್ಟಾಗ ಸೊ ಟಿ ಏನ್ ಬರ್ತದೆ, 2. ಸೊ ದಟ್ ಈಸ್ ಅಪ್ಪರ್ ಲಿಮಿಟ್. ಹಾಗಾದ್ರೆ ಸೊ ಆ ಇಂಟಿಗ್ರೇಷನ್ ಫ್ರಮ್ ಸೊ ಓಲ್ಡ್ ಲೋಯರ್ ಲಿಮಿಟ್, ಓಲ್ಡ್ ಅಪ್ಪರ್ ಲಿಮಿಟ್ ಬರೀಬಾರ್ದು ಇವಾಗ. ಸೊ 0 to 2. ಓಕೆನಾ. -1 ಕೊಟ್ಟಾಗ ಏನ್ ಬಂದು 0 ಬಂತು, 0 ಬರ್ಕೋಬೇಕು. 1 ಕೊಟ್ಟಾಗ ಏನ್ ಬರ್ತದೆ, 2 ಬರ್ತದೆ. ಸೊ 2 ಬರ್ಕೋಬೇಕು ಅಪ್ಪರ್ ಲಿಮಿಟ್. ನೋಡಿ 5 into x power 4 into dx ಏನ್ ಬರೀಬಹುದು, dt ಬರ್ಕೋಬಹುದು. ಓಕೆನಾ. ಸೊ ಸ್ಕ್ವೇರ್ ರೂಟ್ ಆಫ್ what is x square, x power 5 plus 1 t. ಸೊ into what, dt. ನೋಡಿ ಸಿಂಪಲ್ ಇಂಟಿಗ್ರೇಷನ್ ಕನ್ವರ್ಟ್ ಆಯ್ತು ಇವಾಗ. ಓಕೆನಾ. So root t integration is what? So t power 3 by 2. So divided by 3 by 2. So limits from 0 to 2, right? Is equal to 1 by 3 by 2 is what? 2 by 3. So take outside. Okay. First apply the upper limit. First apply the, ಇಲ್ಲಿ ರೀಸಬ್ಸ್ಟಿಟ್ಯೂಟ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನೀವು ಅಲ್ಲಿ ರೀಸಬ್ಸ್ಟಿಟ್ಯೂಟ್ ಮಾಡ್ತಿರಲ್ಲ, ಇಲ್ಲಿ ರೀಸಬ್ಸ್ಟಿಟ್ಯೂಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸೊ ಲಿಮಿಟ್ಸ್ ಕೂಡ ಚೇಂಜ್ ಮಾಡ್ಕೊಂಡಿದ್ದೀರಲ್ಲ, ಲಿಮಿಟ್ಸ್ ಕೂಡ t ಗೆ ಚೇಂಜ್ ಮಾಡಿದ್ದೀರಾ. ಹಾಗಾಗಿ ಸೊ 2 power 3 by 2. So 2 power 3 by 2 is the minus t is equal to 0 ಅಂದ್ರೆ 0 power 3 by 2 0 ಅಂದ್ರೆ so 2 by 3 into so 2 power 3 by 2. So right, ಅಂದ್ರೆ so 2 power 1, 2 power 3 by 2 is what, 3 by 2 plus 1 is 5 by 2 ಅಂದ್ರೆ so 2 power 5 by 2. So 2 power 5 by 2 divided by 3. This is the required answer. ಅರ್ಥ ಆಗ್ತಿದೆಯಾ ಮಕ್ಕಳ? ನೆಕ್ಸ್ಟ್ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಇದೆ, ಇದನ್ನು ಕೂಡ. ಎಸ್ ನೋಡಿ ಸೊಲ್ಯೂಷನ್ i is equal to right. ಸೊ ಏನ್ ಸಬ್ಸ್ಟಿಟ್ಯೂಷನ್ ತಗೋತೀರಾ ಇಲ್ಲಿ, tan inverse x ತಗೊಂಡ್ರೆ 1/1 plus x square into dx is equal to dt ಅಂತ ಸಬ್ಸ್ಟಿಟ್ಯೂಟ್ ಮಾಡಬಹುದು. tan inverse x ಅನ್ನ t ಅಂತ ತಗೋಬಹುದು. ಜಸ್ಟ್ ಇಂಟಿಗ್ರೇಷನ್ ಆಫ್ t is d square by 2. ಸೊ ನೆಕ್ಸ್ಟ್ ಲಿಮಿಟ್ಸ್ ಗಳು ಚೇಂಜ್ ಆಗ್ತವೆ ನೋಡ್ಕೋಬೇಕು. ಓಕೆ, support so tan inverse x is equal to what, t. Okay, this is a substitution, required substitution. So derivative is 1 plus x square, 1/1 plus x square into dx is equal to what, dt. So x is equal to 0 ಕೊಟ್ರೆ so t ಏನಾಗ್ತದೆ ನೋಡ್ಕೋಬೇಕು. Yes, t is equal to 0. Okay, tan inverse 0 is 0. ಕರೆಕ್ಟಾ? ನೆಕ್ಸ್ಟ್ x is equal to 1. What is the t? Tan inverse 1 is pi by 4. So ಏನಾಯ್ತು ಇವಾಗ, so limit of integration 0 to pi by 4. Okay, ಹಾಗಾಗಿ so I integration from 0 to so pi by 4, 0 to pi by 4. So tan inverse x is what, t.
tan inverse x is what? T. So 1 over 1 plus x square into dx is what? Dt. Am I right? Yes. So dt. What is the integration of t? So t square by 2. So limits from 0 to pi by 4. Right? So 1 by 2 is constant. So take outside. First apply the upper limit. So at t is equal to pi by 4. Means pi square by 4 square. So pi square by 4 square is 16 minus 0 square means 0, right? So final answer is pi square by 32. Pi square by 32 is the required answer. So next problem. So integration by substitution alle solve ಮಾಡ್ತಾ ಇದೀನಿ. So integration from 0 to pi by 2 root sin pi into cos power 5 pi into d pi. Okay, ಇದೊಂದು ಸ್ವಲ್ಪ reorder ಮಾಡ್ಕೊಳ್ಳಿ first. Integration from 0 to pi by 2. So right, square root of sin pi. So cos power 5 times pi can be written as, so cos power 4 pi into cos pi into so d pi. So right, ನೋಡಿ ಇಲ್ಲಿ cos power 4 so pi ಇದೆ, ಈಗ ಬರಿಬಹುದು ನೋಡಿ cos square pi is the whole power 2 ಬರಿಬಹುದಾ? Yes, cos square pi ಏನು ಬರಿಬಹುದು? 1 minus sin square pi so whole power 2 ಬರ್ಕೋಬಹುದು. ಹೇಗೆ ಹಾಗಾದ್ರೆ cos power 4 pi can be written as 1 minus sin square pi whole power 2. Okay, yes. Integration from 0 to pi by 2. So square root of sin pi is 1 minus sin square pi is the whole power 2 into cos pi into d pi. ಇವಾಗ integration by substitution ಮಾಡಿ sin pi is equal to t. So what is the differentiation? Derivative is cos pi into d pi is equal to what? dt. So ಏನಾಯ್ತು? dt ಆಯಿತು. So this is a root k. 1 minus t square. Integration substitution so limits ಕೂಡ ಚೇಂಜ್ ಆಗ್ತಾವಲ್ಲ. ಹಾಗಾದ್ರೆ so pi is equal to 0 ಕೊಟ್ರೆ so t ಏನಾಗ್ತಾ ಇದೆ? 0 ಆಗ್ತಾ ಇದೆ. ಯಾಕಂದ್ರೆ sin 0 is 0. Next, so pi is equal to pi by 2 ಕೊಟ್ರೆ upper limit, so t is equal to ಏನು ಬರುತ್ತೆ? 1 ಬರುತ್ತೆ. ಹಾಗಾದ್ರೆ integration from 0 to 1. Now, so integration from what? 0 to 1. So root t into 1 minus t whole square 2 into what? So dt, right? So ಇವಾಗ ಏನು ಮಾಡಿದನ, so integration from 0 to 1, so root t ಆಗಿರಲಿ, ಇದನ್ನ a minus b whole square ಫಾರ್ಮುಲಾ ಬಿಡಿಸ್ಬಿಡಿ. So 1 plus t square minus 2t so into what? dt, right? So just root t ನ multiplication ಮಾಡಿ ಏನಾಯ್ತು? So integration from 0 to 1, so root t into 1 root t, so right, plus so t square into root t is so 2 plus 1 by 2 is so t power 5 by 2, correct? So t into so root t, right, t square ಅಂದ್ರೆ ಆಯ್ತು 2 plus 1 by 2 is 5 by 2, correct? Multiplication ಮಾಡಿ, so root t into t square is t power 5 by 2. Next, minus 2 into so t power so 3 by 2, so 1 plus 1 by 2. Okay, so into so dt, correct idea? So ಇವಾಗ integration easy, so integration ಮಾಡಿ, so root t integrations, so t power 3 by 2 divided by so 3 by 2 is the integration, so t power 5 by 2 integration, so t power 7 by 2 divided by 7 by 2 minus 2 times so t power 5 by 2 divided by so 5 by 2, right? So limits from 0 to 1. So limits from 0 to 1. Okay, so upper limit apply ಮಾಡಿ, so 1 by 3 by 2 is what? So 2 by 3 is 1 power 3 by 2 is 1. Next, so 1 by 7 by 2 is what? Is 2 by 7. So 1 power is 7 by 2 is 1. So minus here 1 by 5 by 2 is what? 2 by 5. Already 2 is there. 4 by 5. So right. This is the upper limit. So minus lower limit is 0. Right. So no need to mention 0. Okay.
Next, simplify this. Right. 7 3s are 21 LCM. 7 2s are 14 plus 3 2s are 6 minus 4 by 5. So right, again take the LCM. So 21 5s are 105. So 21 5s are so 105. So 14 plus 6 20. 25 is 100 minus 21 4s are 84. 21 4s are 84. So final is 16 by 105 is the required answer. Right?